ಪ್ರಭು ನ್ಯೂಸ್ಗೆ ಸ್ವಾಗತ. ಕೇಂದ್ರ ಬಿಜೆಪಿ ಸರ್ಕಾರ ನರೇಗಾ ಯೋಜನೆಯನ್ನು ರದ್ದುಗೊಳಿಸಿದ್ದನ್ನು ಖಂಡಿಸಿ ಹೊಸ ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ವಿರೋಧಿಸಿ ಮಾನ್ಯ ಪಿಡಿಒರಾದ ವಿ ನಾಗರಾಜ್ ಅವರ ಮುಖಾಂತರ ಮಾನ್ಯ ಶ್ರೀ ರಾಷ್ಟ್ರಪತಿ ಅವರಿಗೆ ನರೇಗಾ ಕೂಲಿ ಕಾರ್ಮಿಕರು ಹಾಗೂ ಗೋಟೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಗ್ರಾಮಸ್ಥರು ಮನವಿ ಸಲ್ಲಿಸಿದರು. ಗೋಟೂರು ಗ್ರಾಮದ ಯುವ ಮುಖಂಡರಾದ ಹನುಮಂತ್ ಶೇಖನವರ್, ರವಿ ಮಾಸಿವಾಡಿ, ಗುರುನಾಥ್ ಸಿಂಧೆ, ಸಚಿನ್ ಮನ್ನಿಕೇರಿ, ರಾಜು ನಾಯ್ಕ್, ಅಶೋಕ್ ಗಂಗನವರ್, ಮುಸ್ತಾಕ್ ಬೆಪಾರಿ, ಪ್ರಸನ್ನ ಪಾಟೀಲ್, ಅನ್ನಗೌಡ ಪಾಟೀಲ್, ಯಶವಂತ್ ನಾಯ್ಕ್, ಪರ್ಸು ನಾಯ್ಕ್, ಲಗ್ಮನ ಹಂಚಿನಮನಿ, ಲಗ್ಮವ್ವ ಶೇಖನವರ್, ಶೈಲಾ ಮನ್ನಿಕೇರಿ, ಯಲ್ಲವ್ವ ನಾಯ್ಕ್, ಲತಾ ಪಾಟೀಲ್, ಜೈನುಲ್ ಬೆಪಾರಿ, ರೇಖಾ ಶಿಂದೆ, ಗೀತಾ ಅಮ್ಮನ್ಗಿ, ಸವಿತಾ ತಳವಾರ್, ನೇತ್ರಾ ಜರಳಿ, ಲಕ್ಷ್ಮೀ ರಾಮನಕಟ್ಟಿ ಉಪಸ್ಥಿತರಿದ್ದರು. ಹನುಮಂತ್ ಶೇಖನವರ್ ಅವರು ನಮ್ಮ ತೇಜ್ ಪ್ರಭು ವಾಹಿನಿಯೊಂದಿಗೆ ಮಾತನಾಡುತ್ತಾ ಕೇಂದ್ರ ಬಿಜೆಪಿ ಸರ್ಕಾರ ನರೇಗಾ ಯೋಜನೆಯನ್ನು ರದ್ದುಗೊಳಿಸುವುದನ್ನು ಖಂಡಿಸಿ ಹೊಸ ವಿಬಿಜಿ ರಾಮ್ಜಿ ಕಾಯ್ದೆಯನ್ನು ವಿರೋಧಿಸಿ ಮಾನ್ಯ ಪಿಡಿಒರ ಮುಖಾಂತರ ಮಾನ್ಯ ಶ್ರೀ ರಾಷ್ಟ್ರಪತಿಗೆ ಮನವಿಯನ್ನು ಸಲ್ಲಿಸಿದರು ಎಂದು ವಾಹಿನಿಯೊಂದಿಗೆ ಮಾತನಾಡುತ್ತಾ ಅವರು ತಿಳಿಸಿದರು. ತೇಜ್ ಪ್ರಭು ನ್ಯೂಸ್, ಗೋಟೂರ್. ನರೇಗಾ ವಿಷಯಾಧಾರಿತವಾಗಿ ರಾಷ್ಟ್ರಪತಿ ಅವರಿಗೆ ತಾವು ಒಂದು ಪತ್ರ ಬರೀತಾ ಇದ್ದಾರೆ. ಯಾವುದು ಏನು ತಮ್ಮ ಇದ್ರ ಏನಿಲ್ಲ ಸರ್, ಮೊದಲನೇದಾಗಿ ಈ ನಮ್ಮ ಮನವಿ ಏನ್ ಮಾಡ್ಕೊಳ್ಳೋದಪ್ಪ ಅಂತಂದ್ರೆ, ಮಾನ್ಯ UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಅವರಿದ್ದಾಗ ಒಂದು ಬಹುದೊಡ್ಡ ಯೋಜನೆಯನ್ನು ಜಾರಿಗೆ ತಂದಿರು. ಕೇಂದ್ರ ಸರ್ಕಾರ ಏನು ಜಾರಿಗೆ ತಂದಿದ್ದಪ್ಪ ಅಂತಂದ್ರೆ, ಬಡ ಕೂಲಿ ಕಾರ್ಮಿಕರಿಗಾಗಿ ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ತಂದ ಒಂದು ಯೋಜನೆ ತಂದಿದ್ದು. ಆ ಯೋಜನೆಯನ್ನ ಇವತ್ತಿನ ಬಿಜೆಪಿ ಸರ್ಕಾರ ಹಾಗೂ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಅದನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿ ಎಷ್ಟನೇ ಕಾಯ್ದೆಪ್ಪ ಅಂತಂದ್ರೆ ಅಧ್ಯಾಯ 6 ಸಂಖ್ಯೆ 37/1ರಲ್ಲಿ ಈ ನಿಯಮವನ್ನು ಹಾಕಿ ಸಂಪೂರ್ಣ ಯೋಜನೆಯ ಎಲ್ಲ ಮಾನದಂಡಗಳು, ನರೇಗಾ ಯೋಜನೆ ಎಲ್ಲ ಮಾನದಂಡಗಳನ್ನ ಕೇಂದ್ರ ಸರ್ಕಾರ ರದ್ದುಗೊಳಿಸಿ ಹೊಸ ವಿಬ್ಜಿ ರಾಮ್ಜಿ ಅಂತ ಹೊಸವನ್ನು ಕಾಯ್ದೆ ತಂದೈತಿ. ಇದು ಕೂಲಿ ಕಾರ್ಮಿಕರಿಗೆ ಹಾಗೂ ಬಡವರಿಗೆ ಇದು ಮಾರಕವಾಗೈತಿ. ಬರೀ ಇದು ಉದ್ಯಮಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ, ಶ್ರೀಮಂತ ರೈತರಿಗೆ ಮಾತ್ರ ಇದು ಲಾಭದಾಯಕ ಆಗೈತಿ ಅಂತ ಈ ಮುಖಾಂತರ ನಾವು ತಿಳಿಸ್ತೇವೆ. ನಿಮ್ಮ ಹೆಸರು? ಹನುಮಂತ್ ಕಲ್ಲಪ್ಪ ಶೇಖನವ್ರು, ಗೋಟು. ಇವತ್ತಿನ ದಿವಸ ಎಲ್ಲ ಗೋಟೂರು ಗ್ರಾಮದ ಉದ್ಯೋಗ ಖಾತ್ರಿ ಯೋಜನೆಯ ಕೂಲಿ ಕಾರ್ಮಿಕರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಈ ಒಂದು ಮನವಿ ಕೊಡಾಕ, ನರೇಗಾ ಯೋಜನೆ ಬದಲು ಮನವಿ ಕೊಡಾಕ ಎಲ್ಲರೂ ಆಗಮಿಸಿದರೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ, ಮಾನ್ಯ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಇವತ್ತಿನ ಒಂದು ಮನವಿ ಮಾಡ್ಕೊಳ್ಳೋದು, ಮಹಾತ್ಮ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನ ಕೇಂದ್ರ ಸರ್ಕಾರ ಬದಲಾವಣೆ ಮಾಡುವ ಕುರಿತು ಇವತ್ತು ನಾವು ಮನವಿಯನ್ನು ನೀಡಿದ್ದೇವೆ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತ ಮಹಾತ್ಮ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಕೇಂದ್ರ ಸರ್ಕಾರ ಹೆಸರು ಬದಲಾವಣೆ ಮಾಡಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಎಂದು ಹೆಸರು ಇಟ್ಟಿದೆ. ದೇಶಕ್ಕೆ ಸ್ವತಂತ್ರ ತಂದ ಮಹಾಪುರುಷ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ಅರ್ಥವಾಗದ ಹೆಸರನ್ನು ಇಟ್ಟು ದೇಶ ಪ್ರೇಮಿಗಳಿಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಅವಮಾನ ಮಾಡಿದ್ದಾರೆ. ಆದ್ದರಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನು ಮುಂದುವರಿಸಬೇಕು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕಾಯ್ದೆಗಳು ಈ ರೀತಿ ಇವೆ. ಅಧ್ಯಾಯ 2 ಸಂಖ್ಯೆ 6(2)ರಲ್ಲಿ ರಾಜ್ಯ ಸರ್ಕಾರಗಳು ಒಂದು ಹಣಕಾಸು ವರ್ಷದಲ್ಲಿ 60 ದಿನಗಳ ಅವಧಿಯನ್ನು ಮುಂಚಿತವಾಗಿ ತಿಳಿಸುತ್ತೇವೆ. ಇದು ಬಿತ್ತನೆ ಮತ್ತು ಕೊಯ್ಲಿನ ಗರಿಷ್ಠ ಕೃಷಿ ಋತುಗಳನ್ನು ಒಳಗೊಂಡಿದೆ. ಈ ಸಮಯದಲ್ಲಿ ಈ ಕಾಯ್ದೆಯಡಿ ಕೆಲಸಗಳನ್ನು ಕೈಗೊಳ್ಳುವಂತಿಲ್ಲ. 2ನೇದು ಅಧ್ಯಾಯ 6 ಸಂಖ್ಯೆ 37/1ರಲ್ಲಿ ಕೇಂದ್ರ ಸರ್ಕಾರವು ಈ ಪರವಾಗಿ ಅಧಿಸೂಚನೆಯ ಮೂಲಕ ನೇಮಿಸಬಹುದಾದ ದಿನಾಂಕದಿಂದ ಸೆಕ್ಷನ್ 10ರಲ್ಲಿ ಒದಗಿಸಿದಂತೆ ಹೊರತುಪಡಿಸಿ ಮಹಾತ್ಮ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ 2000 ರಚಿಸಲಾದ ಎಲ್ಲಾ ನಿಯಮಗಳನ್ನು, ಅಧಿಸೂಚನೆಗಳನ್ನು, ಯೋಜನೆಗಳನ್ನು, ಆದೇಶಗಳನ್ನು ಮತ್ತು ಮಾರ್ಗಸೂಚಿಗಳನ್ನು ರದ್ದುಗೊಳಿಸತಕ್ಕದ್ದು. ಈ ರೀತಿಯಾಗಿ ಕೇಂದ್ರ ಸರ್ಕಾರ ರದ್ದುಗೊಳಿಸಿದೆ. ಅನುಸೂಚಿ 1 ಸಂಖ್ಯೆ 21/2ರಲ್ಲಿ ಒಗ್ಗೂಡಿಸುವಿಕೆ ಪ್ರಕರಣಗಳಲ್ಲಿ ಕಾಮಗಾರಿಗಳಿಗೆ, ಘಟಕಗಳಿಗೆ, ಇತರ ಯೋಜನೆಗಳಿಂದ ಹಣಕಾಸು ಸಹಾಯ ಪಡೆದಿದ್ದಲ್ಲಿ ಅವುಗಳ ನೆರವನ್ನು ಒಗ್ಗೂಡಿಸುವಿಕೆ ಯೋಜನೆಯ ಮಾನದಂಡಗಳಂತೆ ಅಂಗೀಕೃತವಾದಲ್ಲಿ ಗುತ್ತಿಗೆದಾರರನ್ನ ನೇಮಿಸಬಹುದು. ಅಂದ್ರೆ ಈ ನರೇಗಾ ಯೋಜನೆದಾಗ ಗುತ್ತಿಗೆದಾರರನ್ನ
ಇರಾಕಿಲ್ಲ. ಆದ್ರೆ ಈ ಏನು ವಿಕಸಿತ ಭಾರತ ನರೇಂದ್ರ ಮೋದಿ ಅವರು ಏನು ಜಾರಿಗೆ ತಂದಾರಲ್ಲ ಆ ಕಾನೂನದಾಗ ಗುತ್ತಿಗೆದಾರರು ಸಹ ಗುತ್ತಿಗೆ ಕೊಡುವಂತ ಪ್ರಕ್ರಿಯೆಯನ್ನು ಚಾಲೂ ಮಾಡಿದ್ದಾರೆ ಈಗಿನ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ. ಅದರಂತೆ ಅನುಸೂಚಿ 1 ಸಂಖ್ಯೆ 23ರಲ್ಲಿ ಕಾಮಗಾರಿಯನ್ನು ನಿರ್ವಹಿಸಲು ಅಗತ್ಯವಿರುವ ಎಲ್ಲಾ ಸಾಮಗ್ರಿಗಳು ಗ್ರಾಮ ಪಂಚಾಯತ್ ಅಥವಾ ಅನುಷ್ಠಾನ ಸಂಸ್ಥೆಗಳು ಪಾರದರ್ಶಕ ಖರೀದಿ ವ್ಯವಸ್ಥೆಗಳ ಮೂಲಕ ಈ ಟೆಂಡರ್ ಪ್ರಕ್ರಿಯೆಯನ್ನು ಸೇರಿಸಿ ರಾಜ್ಯ ಸರ್ಕಾರದ ನಿರ್ದಿಷ್ಟ ನಿರ್ವಹಣೆ ಕರೆಸಬಹುದು. ಅಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡಿದಪ್ಪ ಅಂತಂದ್ರೆ ಈಗ ಏನ್ ನಾವು ನೀವು ಪ್ಲಾನ್ ಮಾಡ್ತಿದ್ವಲ್ಲ ಪಂಚಾಯತ್ ಅವರ ಪ್ಲಾನ್ ಮಾಡಿ 1 ಕೋಟಿ ರೂಪಾಯಿ ನಾವು ಪ್ಲಾನ್ ಮಾಡ್ತಿದ್ವಪ್ಪ ಅಂತಂದ್ರೆ ಕಂಪಲ್ಸರಿ ಅದನ್ನ ಟೆಂಡರ್ ಮಾಡುವ ಮುಖಾಂತರ ಗುತ್ತಿಗೆದಾರ ಕೊಡುವಂತ ಕೆಲಸಗಳನ್ನ ಮಾನ್ಯ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಈ ಯೋಜನೆ ತಂದು ಈ ಕಾಯ್ದೆಯನ್ನು ಜಾರಿಗೆ ತಂದಿದೆ. ನಂತರ 5ನೇದು ಅಧ್ಯಾಯ 5 ಸಂಖ್ಯೆ 22/2ರಲ್ಲಿ ಕಾಯ್ದೆಯ ಉದ್ದೇಶಗಳಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡುವಿನ ನಿಧಿ ಹಂಚಿಕೆ ಮಾದರಿ ಈಶಾನ್ಯ ರಾಜ್ಯಗಳು ಹಿಮಾಲಯ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 90/10 ಶಾಸಕಾಂಗ ಹೊಂದಿರುವ ಎಲ್ಲಾ ಇತರ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ 60/40 ಆಗಿರಬೇಕು. 60/40 ಆಗಿರಬೇಕು. ಈ ರೀತಿಯಾಗಿ ಕೇಂದ್ರ ಸರ್ಕಾರ ಬಡವರ ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಬರೋದು ಶ್ರೀಮಂತರಿಗೆ ಲಾಭ ಆಗುವಂತಹ ಯೋಜನೆಯನ್ನ ಜಾರಿಗೆ ತಂದಿತ್ತು. ಈ ದೃಷ್ಟಿಯಿಂದ ಇವತ್ತಿನ ದಿವಸ ನಾವು ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ನಾವೊಂದು ಮನವಿ ಮಾಡ್ಕೋತೀವಿ. ಬಿಜೆಪಿಯ ಈ ಕೇಂದ್ರ ಸರ್ಕಾರದ ನಡೆಯನ್ನ ಖಂಡಿಸಿ ಮಾನ್ಯ ನರೇಂದ್ರ ಮೋದಿ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿಯ ಎಲ್ಲ ಕಾಯ್ದೆಗಳನ್ನು ರದ್ದುಗೊಳಿಸಿ ಮಹಾತ್ಮ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮುಂದುವರಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡುತ್ತೇವೆ ಸರ್.